ಈ ವಿಡಿಯೋದಲ್ಲಿ ಫ್ಯಾನ್ ಗಳಿಗೆ ಇಷ್ಟೊಂದು ಪ್ರೊಡಕ್ಷನ್ ಕೊಡ್ತಾ ಇರೋದು ಯಾರು ಕದಿಬಾರ್ದು ಅಂತ ಅಲ್ಲ, ಈ ರೀತಿ ಮಾಡೋದ್ರಿಂದ ಎಷ್ಟೋ ಮಕ್ಕಳ ಜೀವ ಉಳಿಯುತ್ತೆ ಅಂತ. ರಾಜಸ್ಥಾನದ ಕೋಟಾದಲ್ಲಿನ ಈ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಒಂದು ಹಾಸ್ಟೆಲ್ ನ ಫ್ಯಾನ್ ಗಳ ಸುತ್ತ ಗ್ರಿಲ್ ಹಾಕ್ಸಿದ್ದಾರೆ. ಜಸ್ಟ್ 2,000 ರೂಪಾಯಿ ಫ್ಯಾನ್ ಗೆ ಇಷ್ಟೊಂದು ಪ್ರೊಡಕ್ಷನ್ ಯಾಕೆ ಅಂತ ನೋಡಿದವ್ರು ಹೇಳ್ತಿದ್ದಾರೆ. ಫ್ಯಾಕ್ಟ್ ಏನಂದ್ರೆ, ಕೋಟಾದ ಈ ಹಾಸ್ಟೆಲ್ ನಲ್ಲಿ ಯಾವ ಮಕ್ಕಳು ಕೂಡ ಓದೋ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನ ತಗೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡಿಸಿದ್ದಾರೆ. ಪ್ರತಿ ವರ್ಷ ಕೋಟಾ ಯೂನಿವರ್ಸಿಟಿಗೆ ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಬರ್ತಾರೆ. ಇದರಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಅಲ್ಲಿ ಫೇಲ್ ಆದ್ರೆ ಇಮ್ಮಿಡಿಯೇಟ್ ಆಗಿ ಟೆನ್ಷನ್ ಆಗ್ತಾರೆ, ಇಮ್ಮಿಡಿಯೇಟ್ ಆಗಿ ಡಿಪ್ರೆಷನ್ ಹೋಗ್ತಾರೆ. ಸ್ಟೂಡೆಂಟ್ಸ್ ಇಂಥ ಟೈಮ್ ಅಲ್ಲೇನೆ ಕೆಟ್ಟ ನಿರ್ಧಾರಗಳನ್ನ ತಗೊಳ್ಳೋದು. ಇವ್ರ ಉದ್ದೇಶ ಸರಿಯಾಗಿದೆ, ಬಟ್ ನಿಜವಾದ ಪ್ರಶ್ನೆ ಏನಂದ್ರೆ, ಈ ರೀತಿ ಎಲ್ಲ ಮಾಡೋದ್ರಿಂದ ಸ್ಟೂಡೆಂಟ್ಸ್ ಡಿಪ್ರೆಷನ್ ಕಡಿಮೆ ಆಗುತ್ತಾ? ಅವ್ರ ಮೇಲಿರೋ ಪ್ರೆಷರ್ ಕಡಿಮೆ ಮಾಡಬಹುದಾ? ಮಕ್ಕಳ ಪ್ರಾಣ ಕಾಪಾಡೋದು ತುಂಬಾ ಇಂಪಾರ್ಟೆಂಟ್, ಒಪ್ಕೊಳ್ಳೋಣ. ಬಟ್ ಈ ಫ್ಯಾನ್ ಗಳಿಗೆ ಹಾಕಿರೋ ಗ್ರಿಲ್ಲು ನಮ್ಮ ಎಜುಕೇಶನ್ ಸಿಸ್ಟಮ್ ಫೇಲ್ಯೂರ್ ನ ಎತ್ತಿ ತೋರ್ಸೋ ತರ ಇಲ್ವಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರೀಲ್ ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.